ಬೈರೇಗೌಡರು. ಇಡೀ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಎರಡೇ 2 ZP ಸೀಟನ್ನು ಗೆದ್ದಿತ್ತು. ಆ 2 ZP ಸೀಟ್ ಅವತ್ತು ಬರೀ ನಾವು ಚನ್ನರಾಯಪಟ್ಟಣದಲ್ಲಿ ಮಾತ್ರ ಗೆದ್ದಿದ್ದು, ಹಿಂದೆ 2010 ಹೇಳ್ತಾ ಇದ್ದೇನೆ. ಆ ತರಹ ಇಲ್ಲಿ ಮೊದಲಿನಿಂದಲೂ ಕೂಡ ಯೂತ್ ಕಾಂಗ್ರೆಸ್ಸು ಭಾಳ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಬಂದಿದೆ. ಗೋಪಾಲ್ ಸ್ವಾಮಿಯವರು ಸಹ ಯೂತ್ ಕಾಂಗ್ರೆಸ್ಸಿಗೆ ಅದೇ ತರಹ ಒಳ್ಳೆ ಎನ್ಕರೇಜ್ಮೆಂಟನ್ನು ಕೊಟ್ಕೊಂಡು ಒಂದು ಒಳ್ಳೆ ಯುವಕರ ಪಡೆಯನ್ನು ಕಟ್ಟಿ ಸಕ್ರಿಯವಾಗಿ ಪಕ್ಷದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಶಿವಲಿಂಗಣ್ಣವ್ರು ಹೇಳ್ದಂಗೆ ಹೋದ ಬಾರಿ ಜಿಲ್ಲೆಯಲ್ಲಿ ನಮಗೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಅದು ಕೆಲವು ಕಾರಣಗಳಿಗೆ ಆಗಿದೆ ಬಿಟ್ಟರೆ ನನಗೆ ಬಲವಾದಂಥ ನಂಬಿಕೆ ಇದೆ ಚನ್ನರಾಯಪಟ್ಟಣ ಆಗ್ಬೋದು, ಇಡೀ ಹಾಸನ ಜಿಲ್ಲೆ ಆಗ್ಬೋದು, ಇಲ್ಲಿ ಜನ ಕಾಂಗ್ರೆಸ್ನ ಪರವಾಗಿ ಒಲವಿರ್ತಕ್ಕಂಥ ಜನ ಇದ್ದಾರೆ ಅಂತ ನಾನಂತೂ ನಂಬಿದ್ದೇನೆ. ನಾವು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಹಾಸನ ಜಿಲ್ಲೆ 7ರಲ್ಲಿ ಒಂದೇ ಗೆದ್ದರೂ ಕೂಡ ಪಾರ್ಲಿಮೆಂಟು ಒಳ್ಳೆ ಬಹುಮತದಲ್ಲಿ ಗೆಲ್ಲಬೇಕಾದ್ರೆ ಜನಗಳ ಆಶೀರ್ವಾದನೇ, ಜನಗಳ ಕಾಂಗ್ರೆಸ್ ಪರವಾದಂತಹ ಒಲವು ನಮ್ಮ ಸಂಸದರು ಗೆಲ್ಲಿಕ್ಕೆ ಕಾರಣ ಆಯಿತು ಅನ್ನೋದನ್ನು ಕೂಡ ನಾವು ಜ್ಞಾಪಕ ಇಟ್ಕೋಬೇಕು. ಹಾಗಾಗಿ ಇದು ಶ್ರೀಕಂಠಯ್ಯನವರಾಗಲಿ ಪುಟ್ಟಸ್ವಾಮಿ ಗೌಡ್ರ ಕಾಲದಿಂದನೂ ಕೂಡ ಈ ಜಿಲ್ಲೆಯಲ್ಲಿ ಜನ ಕಾಂಗ್ರೆಸ್ಸನ್ನು ನಂಬಿರುವಂಥ ಬಲವಾದ ಒಂದು ಅಡಿಪಾಯ ಇರತಕ್ಕಂತಹ ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಇದೆ. ಕೆಲವೊಂದು ಬಾರಿ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ. ನಾವು ಏನೋ ಅಚಾತುರ್ಯ ಮಾಡಿ ಅದರಿಂದ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಿಟ್ಟರೆ ಜನಗಳದ್ದು ಯಾವುದೂ ಕೂಡ ತಪ್ಪಿಲ್ಲ. ಈ ಜಿಲ್ಲೆಯಲ್ಲಿ ಜನ ಕಾಂಗ್ರೆಸ್ ಪರ ಇದ್ದಾರೆ. ಆದರೆ ಇವತ್ತು ಯುವ ಕಾಂಗ್ರೆಸ್ನವರು ಮುಂದೆ ಹೆಜ್ಜೆಯನ್ನು ಇಟ್ಟು ಒಳ್ಳೆ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಇದೇ ಥರ ಸಂಘಟನೆ ಮಾಡೋದರ ಜೊತೆಗೆ ಕಾಂಗ್ರೆಸ್ನ ನಮ್ಮ ಜನಪರ ಕಾರ್ಯಕ್ರಮಗಳೇನಿದ್ದಾವೆ, ಅದು ಗ್ಯಾರಂಟಿ ಯೋಜನೆ ಆಗ್ಬೋದು ಅಥವಾ ಬೇರೆ ಕೆಲಸಗಳು, ಅದರ ಜೊತೆಗೆ ಯುವ ಕಾಂಗ್ರೆಸ್ನ ಸಂಘಟನೆ, ಇವೆರಡೂ ಬೆರೆತರೆ ಮುಂದಿನ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲ ಶಾಸಕ ಸ್ಥಾನದಲ್ಲೂ ಕಾಂಗ್ರೆಸ್ಸು ಗೆಲ್ಲುವಂಥ ಅವಕಾಶ ನಮಗೆ ಇದೆ. ಅದು ಆಗಬೇಕು ಅಂದರೆ ಸರ್ಕಾರದ ಕೆಲಸದ ಜೊತೆಗೆ ಪಕ್ಷ ಸಂಘಟನೆನೂ ಕೂಡ ಆಗಬೇಕು ಅಂತ ಒಂದು ಪಕ್ಷದ ಸಂಘಟನೆ ಕೆಲಸ ಇಲ್ಲಿ ನಡೀತಾ ಇದೆ. ಶಿವಲಿಂಗಣ್ಣವರು ಮಾತಾಡ್ತಾ ಹೇಳಿದರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿದರು. ಇವತ್ತು ನಮ್ಮ ರಾಜ್ಯದ ಜನಗಳಿಗೆ 1 ಪೈಸಾ ಲಂಚ ಇಲ್ಲದೆ, 1 ಪೈಸಾ ಕಮಿಷನ್ ಇಲ್ಲದೆ 1,00,000 ಕೋಟಿ ರೂಪಾಯಿ, 1,00,000 ಕೋಟಿ ರೂಪಾಯಿ ನೇರವಾಗಿ 4.5 ಕೋಟಿ ಕನ್ನಡಿಗರ ಅಕೌಂಟ್ಗೆ ನಾವು ಹಾಕಿದ್ದೇವೆ. 1,00,000 ಕೋಟಿ ರೂಪಾಯಿ 2 ವರ್ಷದಿಂದ ಈಚೆಗೆ. 1 ರೂಪಾಯಿ ಕಮಿಷನ್ ಇಲ್ಲ, ಒಬ್ಬರಿಗೆ ಲಂಚ ಕೊಡೋ ಅವಶ್ಯಕತೆ ಇಲ್ಲ. 4.5 ಕೋಟಿ ಕನ್ನಡಿಗರ ಅಕೌಂಟ್ಗೆ ನೇರವಾಗಿ 1,00,000 ಕೋಟಿ ರೂಪಾಯಿ ದುಡ್ಡನ್ನು ನಾವು ಹಾಕಿದ್ದೇವೆ ನಮ್ಮ ಸರ್ಕಾರ ಬಂದ್ಮೇಲೆ.